ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ನಾವು ಯಾವ ವಾಕ್ಯವನ್ನ ಧ್ಯಾನ ಮಾಡೋಣ ಬನ್ನಿರಿ. ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನನ್ನ ಪ್ರಿಯರೇ, ಎಷ್ಟು ದೊಡ್ಡ ಪ್ರೀತಿ! ಈ ಲೋಕವನ್ನು ಸೃಷ್ಟಿಸಿದಂಥ ದೇವರಿಗೆ, ನಮ್ಮ ತಂದೆಯಾದ ದೇವರಿಗೆ ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರು. ಏನಕ್ಕಾಗಿ? ಲೋಕವನ್ನು ಪ್ರೀತಿಸೋದಕ್ಕ. ಹಣ, ಕಾಸು, ಬೆಳ್ಳಿ, ಬಂಗಾರ ಅದೆಲ್ಲ ಅವ್ರಿಗೆ ಬೇಕಾಗೇ ಇಲ್ಲ. ತನ್ನ ಹೋಲಿಕೆಯಾಗಿ ಸೃಷ್ಟಿಸಲ್ಪಟ್ಟಿದ್ದಂಥ ಮಾನವ ಕಳೆದೋಗಿದ್ದಾನೆ. ಎಲ್ಲಿ ಕಳೆದೋಗಿದ್ದಾನೆ? ಪಾಪದಲ್ಲಿ, ಕತ್ತಲೆಯಲ್ಲಿ, ಜಗಳದಲ್ಲಿ, ಸ್ವಾಭಿಮಾನವಿಲ್ಲದೆ, ಸ್ವಲ್ಪ ಕೂಡ ನ್ಯಾಯ ಇಲ್ಲದೆ, ಮನಸ್ಸಾಕ್ಷಿ ಇಲ್ಲದೆ, ಅನ್ಯಾಯದಲ್ಲಿ ಮುಳುಗಿರುವಂಥ ಜನರನ್ನ, ಆ ಮಕ್ಕಳನ್ನ, ಆ ಮಾನವನನ್ನ ಎತ್ತಿ ನಿಲ್ಲಿಸುವುದಕ್ಕಾಗಿ ಏಸಪ್ಪನ ಕಳಿಸ್ಕೊಟ್ಟಿದ್ದಾರೆ. ಯಾರು ಕಳಿಸ್ಕೊಟ್ಟಿರೋರು ಗೊತ್ತಾ? ತಂದೆಯಾದ ದೇವರು ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟರು. ಯಾರು ಕೆಟ್ಟು ನಾಶವಾಗಬಾರ್ದು ಅನ್ನೋದಕ್ಕಾಗಿ ದೇವರವ್ರನ್ನ ಕಳಿಸ್ಕೊಟ್ರು. ನನ್ನ ಪ್ರಿಯರೇ, ಇಂಥ ಪ್ರೀತಿ ನಾವೆಲ್ಲಾದರೂ ನೋಡೋಕ್ಕಾಗ್ತದ? ಪ್ರೀತಿ ಅಂತ ಹೇಳ್ತಾರೆ, ಎಷ್ಟರವರೆಗೆ ಪ್ರೀತಿ? ಸುಂದರವಾದ ಹುಡುಗಿನ ನೋಡಿದ್ರೆ ಒಬ್ಬನಿಗೆ ಪ್ರೀತಿ, ಸುಂದರವಾದ ಹುಡುಗನ ನೋಡಿದ್ರೆ ಒಬ್ಬಳಿಗೆ ಪ್ರೀತಿ. ಅದು ಆ ಸೌಂದರ್ಯ ಹೋಗ ಅಷ್ಟಿಗೆ ಆ ಪ್ರೀತಿನೂ ಕಳೆದು ಹೋಗಿರ್ತದೆ. ಇದೇ ಲೋಕದ ಪ್ರೀತಿ. ಅದಕ್ಕೆ ದೇವರು ಲೋಕವನ್ನು ಹುಡುಕಿ ಬಂದಿಲ್ಲ. ಲೋಕದಲ್ಲಿ ಅನ್ಯಾಯದಲ್ಲಿ, ಮೋಸದಲ್ಲಿ ಮುಳುಗಿರುವಂಥ ನಿಮ್ಮನ್ನು, ನನ್ನನ್ನು ಹುಡುಕಿ ಬಂದಿದ್ದಂಥ ದೇವರೇ ಲೋಕದ ರಕ್ಷಕನಾದ ಯೇಸಪ್ಪ. ನನ್ನ ಪ್ರಿಯರೇ, ಈ ವಚನವನ್ನು ಓದುವಾಗ ನಾನು ನನ್ನ ಬಾಳನ್ನು ನೆನೆಸ್ಕೊಳ್ತೇನೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು. ನನಗೆ ನೋಡಿದ್ದೆಲ್ಲ ದೇವರೇ, ನಾನು ಹೋಗಿದ್ದೆಲ್ಲ ನನಗೆ ದೇವರೇ, ನನಗೆ ಯಾವುದೆಲ್ಲ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೋ ಅದೆಲ್ಲ ದೇವರೇ ಅಂತ ಸುತ್ತಿದ್ದಂಥ ಕಾಲದಲ್ಲಿ ನಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ನನ್ನ ಪ್ರಿಯರೇ, 17 ವಯಸ್ಸಲ್ಲಿ ನನ್ನ ತಾಯಿನ ಕಳ್ಕೊಂಡೆ. ಆವಾಗ ಕೇಳಿದೆ ನಾನು, ನನ್ನ ಸುತ್ತಿದ್ದ ದೇವರು ಎಲ್ಲಿ? ನಾನು ಹುಡುಕಿದ್ದ ದೇವರು ಎಲ್ಲಿ? ನಾನು ಪೂಜೆ ಮಾಡಿದಂಥ ದೇವರು ಎಲ್ಲಿ ಅಂತ. ಆಗ ನನಗೆ ತೋರಿಸಿದ್ದೆಲ್ಲ ಏಸಪ್ಪ ಈ ಲೋಕದಲ್ಲಿ ಮಾನವ ಕುಲವನ್ನು ಹುಡುಕಿ ಬಂದಿದ್ದಂಥ ಆ ರಕ್ಷಣೆಯನ್ನು ನಾನು ಹಿಡ್ಕೊಂಡೆ. ನನ್ನ ಪ್ರಿಯರೇ, ನಾನು ಯಾವ ಸಮಾಧಾನಕ್ಕಾಗಿ ಓಡಿದ್ನೋ, ಯಾವ ತಾಯಿಯನ್ನು ಕಳ್ಕೊಂಡ್ನೋ, ಯಾವುದು ಇಲ್ಲ ಅಂತ ನನ್ನ ಕಣ್ಣೀರಿಟ್ಟು ಗೋಳಾಡ್ಕೊಂಡಿದ್ನೋ, ನನ್ನ ಜೀವಿತದಲ್ಲಿ ಈ ಲೋಕವನ್ನು ಹುಡುಕಿ ಬಂದಿದ್ದಂಥ ಏಸಪ್ಪ 16ನೇ ವಯಸ್ಸಲ್ಲಿ ನನ್ನನ್ನು ಹುಡುಕಿ ಬಂದರು. ನನ್ನ ಪ್ರಿಯರೇ, ನನಗೆ ಸಮಾಧಾನ ಕೊಟ್ಟರು, ರಕ್ಷಣೆಯನ್ನು ಕೊಟ್ಟರು. ಅದು ಮಾತ್ರವಲ್ಲ, ನನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ದಾರಿಯನ್ನು ಕೊಟ್ಟರು. ಆವಾಗೆ ನನಗೆ ಗೊತ್ತಾಯಿತು ನಾನು ಎಲ್ಲಿ ಮುಳುಗಿದ್ದೆ ಅಂತ. ನನ್ನ ಪ್ರಿಯರೇ, ಆ ಥರ ನೀವು ಕೂಡ ಮುಳುಗಿ ಇದ್ದೀರಾ? ಈ ಲೋಕದಲ್ಲಿ ಮೋಸದಲ್ಲಿ, ನಾಶದಲ್ಲಿ, ಏಮಾರಿಸುವಂಥ ಮನುಷ್ಯರ ಮಧ್ಯದಲ್ಲಿ ಮುಳುಗಿ ಹೋಗಿದ್ದೀರಾ? ಅಯ್ಯೋ, ನನ್ನ ಬಾಳಲ್ಲಿ ನನ್ನನ್ನು ಎತ್ತುವುದಕ್ಕೆ ಯಾರು ಅಂತ ಕೇಳ್ತೀರಾ? ನನ್ನನ್ನು ಎತ್ತಿ ನಿಲ್ಲಿಸಿದಂಥ ಏಸಪ್ಪ, ಈ ಲೋಕವನ್ನು ಹುಡುಕಿ ಬಂದಿದ್ದಂಥ ದೇವರು ನಿಮ್ಮನ್ನು ಕೂಡ ಎತ್ತು ನಿಲ್ಲಿಸೋದಕ್ಕೆ ಸಾಧ್ಯ. ನನ್ನ ಪ್ರಿಯರೇ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ದುಃಖ, ನಿಮ್ಮ ಕಣ್ಣೀರನ್ನೆಲ್ಲ ದೇವರು ತೆಗೆದಾಕಿ ನನಗೆ ಕೊಟ್ಟಿದ್ದಂಥ ರಕ್ಷಣೆಯನ್ನು ನಿಮಗೂ ಕೊಟ್ಟು ಸಮಾಧಾನ ಇಲ್ಲದೆ ಬದುಕ್ತಾ ಇರುವಂಥ ನಿಮ್ಮ ಬದುಕನ್ನು ಬೆಳಕಾಗಿ, ಸಮಾಧಾನವಾಗಿ ಏಸಪ್ಪ ಮಾರ್ಪಡಿಸ್ತಾರೆ. ನನ್ನ ಪ್ರಿಯರೇ, ಬನ್ನಿರಿ ಪ್ರಾರ್ಥಿಸೋಣ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತುವೇ ಏಸಪ್ಪ, ಈ ವೇಳೆಯಲ್ಲಿ ಕರ್ತನೇ ಸ್ತೋತ್ರ ರಾಜ. ಅಪ್ಪ, ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಒಬ್ಬೊಬ್ರಿಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಎಷ್ಟು ಗೋಳಾಟ, ಎಷ್ಟು ಕಣ್ಣೀರು ಸ್ವಾಮಿ. ಈ ಲೋಕ ಎಷ್ಟು ವಂಚನೆ, ಎಷ್ಟು ಮೋಸ ಅಪ್ಪ. ಜನರು ಯಾವ ಕಡೆ ತಿರುಗಿದ್ರು ಬರೀ ಮೋಸ ರಾಜ. ಅದರ ಮಧ್ಯದಲ್ಲಿ ಕರ್ತನೇ, ಈ ಲೋಕದಲ್ಲಿ ಇರೋರು ಕೆಟ್ಟು ನಾಶವಾಗಬಾರ್ದು ಅಂತ ಹೇಳಿ ನಿಮ್ಮ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ರಪ್ಪ. ಕಣ್ಣೀರನ್ನು ದೂರ ಮಾಡುವುದಕ್ಕಾಗಿ, ಮೋಸವನ್ನು ದೂರ ಮಾಡುವುದಕ್ಕಾಗಿ ಅಪ್ಪ, ಗೋಳಾಟವನ್ನು ದೂರ ಮಾಡಿ ಶಾಂತಿ ಸಮಾಧಾನದಿಂದ ಬದುಕೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಕಳಿಸ್ಕೊಟ್ಟೆ ಅಪ್ಪ. ಅಪ್ಪ ಏಸಪ್ಪ, ಒಬ್ಬೊಬ್ಬರ ಮನೆಗೆ ಹೋಗಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಒಬ್ಬೊಬ್ಬರಿಗೂ ಶಾಂತಿ ಸಮಾಧಾನ ಕೊಡಪ್ಪ. ಕಣ್ಣೀರಿಂದ ದೂರ ಮಾಡಪ್ಪ. ಈ ಮೋಸದ ಲೋಕದಿಂದ ಕರ್ತನೆ ಬದುಕೋದಕ್ಕೆ ಧೈರ್ಯ ಕೊಡು ಸ್ವಾಮಿ. ಕರ್ತನೆ, ಒಬ್ಬೊಬ್ಬರನ್ನ ಕೈ ಹಿಡಿದು ಎತ್ತು ನಿಲ್ಲಿಸು ಸ್ವಾಮಿ. ಕರ್ತನೇ ಸ್ತೋತ್ರ ರಾಜ. ನನ್ನ ಬಾಳು ಗೋಳಾಟದಲ್ಲಿ ಮುಳುಗಿ ಹೋದಾಗ, ಕಣ್ಣೀರಲ್ಲಿದ್ದಾಗ ನನ್ನನ್ನು ಕೈ ಕೊಟ್ಟು ಎತ್ತು ನಿಲ್ಲಿಸಿದಂಥ ದೇವರೇ, ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಒಬ್ಬೊಬ್ಬರನ್ನ ನಿಲ್ಲಿಸು ಸ್ವಾಮಿ. ನಿನ್ನ ರಕ್ಷಣೆ ಬೆಳಕು ಒಬ್ಬೊಬ್ಬರ ಮೇಲೆ ಉದಯಿಸಲಿ ರಾಜ. ಒಬ್ಬೊಬ್ಬರನ್ನ ಮುಟ್ಟಿ ಆಶೀರ್ವದಿಸಪ್ಪ. ರಕ್ಷಣೆ ಮಾರ್ಗವನ್ನು ಕೊಡಪ್ಪ. ಒಂದೊಂದು ಮನೆಯೊಳಗೂ ಯೇಸು ಅನ್ನೋ ಬೆಳಕು, ರಕ್ಷಣೆ ತುಂಬಲಿ ಸ್ವಾಮಿ.
ಆಶೀರ್ವದಿಸಿದ್ದಾರೆ ನಡೆಸಪ್ಪ. ಎಲ್ಲವನ್ನು ತಗ್ಗಿಸಿ ನಿಮ್ಮ ಪಾದವನ್ನು ಮುದ್ದಿಟ್ಟು ನಿಮ್ಮ ಸಮ್ಮುಖದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ದೇವರು